ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊಬೈಲ್ನಿಂದ ಸ್ಕ್ರೀನ್ ಕಾಸ್ಟ್ ಫೀಚರ್ ಬಳಸಿ ಲೈವ್ ಮಾಡೋದು ಹೇಗೆ ನೋಡೋಣ. ಫೇಸ್ ತೋರಿಸದೆ ಸ್ಕ್ರೀನ್ ಮೇಲೆ ನಮ್ಮ ವ್ಯೂವರ್ಸ್ ಮಾಡುತ್ತಿರುವ ಕಮೆಂಟ್ ಕಾಣೋ ಹಾಗೆ ಲೈವ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸ್ನೇಹಿತರೆ ಈ ರೀತಿಯಿಂದ ಲೈವ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಅನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ಅದರ ಜೊತೆಗೆ ಏನೇನು ಸೆಟ್ಟಿಂಗ್ ಮಾಡಬೇಕು, ಹಾಗೆ ನಾವು ಮಾಡೋ ಲೈವ್ಗೆ ಥಂಬ್ನೇಲ್ ಹಾಕೋದು ಹೇಗೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು ಬಿಟ್ಟು ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ ಇದ್ದರೆ, ಲೈವ್ ಮಾಡುವಲ್ಲಿ ಏನಾದರೂ ಸಮಸ್ಯೆ ಆಗ್ತಿದ್ರೆ ನಮಗೆ ಕಮೆಂಟ್ ಮಾಡಿ ನೀವು ಕೇಳ್ಬೋದು. ವಿಡಿಯೋ ತುಂಬ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ, ಓಡಿಸಿ ನೋಡಬೇಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಇಂತಹುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ಈ ಚಾನಲ್ ಮೇಲೆ ಸಿಗಲಿದೆ ಸ್ನೇಹಿತರೆ. ಸೊ ಬನ್ನಿ, ಇವಾಗ ಮೊಬೈಲ್ನಿಂದ ಸ್ಕ್ರೀನ್ ಕಾಸ್ಟ್ ಲೈವ್ ಮಾಡೋದು ಹೇಗೆ ನೋಡೋಣ ಸ್ನೇಹಿತರೆ. ಮೊಟ್ಟ ಮೊದಲು ನೀವು ನಿಮ್ಮ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ. ಈ ಯೂಟ್ಯೂಬ್ ಆ್ಯಪಲ್ಲಿ ನೀವು ಲೈವ್ ಮಾಡುವ ಚಾನಲ್ ಲಾಗಿನ್ ಆಗಿರಬೇಕು. ಲಾಗಿನ್ ಇತ್ತು ಅಂದರೆ ಓಕೆ, ಇರಲಿಲ್ಲ ಲಾಗಿನ್ ಮಾಡಿ. ಈಗ ಇಲ್ಲಿ ಕೆಳಗಡೆ ನೋಡಿ ಸ್ನೇಹಿತರೆ, ಪಕ್ಕದಲ್ಲಿ ಸ್ಕ್ರೀನ್ ಬರ್ತಾ ಇದೆ, ಮಧ್ಯದಲ್ಲಿ ರೌಂಡ್ನಲ್ಲಿ ಒಂದು ಪ್ಲಸ್ ಐಕಾನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ಕ್ರಿಯೇಟ್ ಶಾರ್ಟ್, ಅಪ್ಲೋಡ್ ಎ ವಿಡಿಯೋ, ಗೋ ಲೈವ್, ಹಾಗೆ ಕ್ರಿಯೇಟ್ ಎ ಪೋಸ್ಟ್ ಅಂತ ಬರುತ್ತೆ. ಅಲ್ಲಿ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕ್ಯಾಮ್ರಾ ಓಪನ್ ಆಗೋದ್ರ ಜೊತೆಗೆ ಸೆಟ್ಟಿಂಗ್ ಮಾಡಲಿಕ್ಕೆ ಒಂದು ವಿಂಡೋ ಕೂಡ ಓಪನ್ ಆಗುತ್ತೆ. ಸೊ ಸೆಟ್ಟಿಂಗ್ನಲ್ಲಿ ಇಲ್ಲಿ ಟೈಟಲ್ ರಿಕ್ವೈರ್ಡ್ ಅಂತ ಇದೆ. ಇಲ್ಲಿ ಬೈ ಡಿಫಾಲ್ಟ್ ಒಂದು ಟೈಟಲ್ ಬರುತ್ತೆ. ಆ ಟೈಟಲನ್ನು ನೀವು ನಿಮ್ಮ ಪ್ರಕಾರ ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಇಲ್ಲಿ ವಿಸಿಬಿಲಿಟಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಪಬ್ಲಿಕ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ, ಇದು ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೋಬೇಕು. ಆಡಿಯನ್ಸ್ ರಿಕ್ವೈರ್ಡ್ನಲ್ಲಿ ನಾನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವು ನಿಮ್ಮ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಗೋ ಲೈವ್ ಟುಗೆದರ್ ಅಂತ ಇದೆ, ಇದು ಬೇಡ. ನೆಕ್ಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಆಟೋಮ್ಯಾಟಿಕ್ ಆಗಿ ಡಿಸ್ಕ್ರಿಪ್ಷನ್ ಬಂತು, ಓಕೆನಾ. ಸೊ ನಾನು ಚಾನಲ್ ಸೆಟ್ಟಿಂಗ್ನಲ್ಲಿ ಅಪ್ಲೋಡ್ ಡಿಫಾಲ್ಟ್ನಲ್ಲಿ ಇದು ಹಾಕಿ ಇಟ್ಟಿದ್ದೀನಿ. ಸೊ ಇಲ್ಲಿ ಲೈವ್ಗೆ ಬಂದರೆ ಅದು ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ. ಇದು ಹೇಗೆ ಸೆಟ್ ಮಾಡೋದು ಅಂತ ತಿಳ್ಕೋಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕುತ್ತೇನೆ ಸ್ನೇಹಿತರೆ. ಸೊ ಈಗ ನೀವು ಇಲ್ಲಿ ನಿಮ್ಮ ಲೈವ್ ಪ್ರಕಾರ ಡಿಸ್ಕ್ರಿಪ್ಷನ್ ಹಾಕಿ, ಅದಾದಮೇಲೆ ಬ್ಯಾಕ್ ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಇದೆ, ಇದನ್ನು ಬಿಟ್ಬಿಡಿ, ಬೇಡ. ನೆಕ್ಸ್ಟ್ ಇಲ್ಲಿ ಸ್ಕ್ರೀನ್ ಕಾಸ್ಟ್ ಅಂತ ಇದೆ, ಇದ್ರ ಮುಂದೆ ಒಂದು ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಇದೆ, ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇದು ಆನ್ ಆಗುತ್ತೆ. ಇಲ್ಲಿ ನೀವು ಯಾವ ಡೇಟ್ ಮತ್ತು ಯಾವ ಟೈಮ್ಗೆ ಲೈವ್ ಮಾಡ್ತೀರಾ ಅದು ಸೆಟ್ ಮಾಡ್ಕೋಬೇಕು. ನೀವು ಈಗಲೇ ಇಮಿಡಿಯೇಟ್ ಆಗಿ ಲೈವ್ ಹೋಗ್ತೀನಿ ಅಂದರೆ ಇದನ್ನು ಆನ್ ಮಾಡೋದು ಬೇಕಾಗಿಲ್ಲ. ಇಲ್ಲ ನೀವು ಟೈಮ್ ಸೆಟ್ ಮಾಡಿ ಆ ಟೈಮಿಗೆ ಲೈವ್ ಹೋಗ್ತೀನಿ ಅಂದರೆ ಇದನ್ನು ನಿಮ್ಮ ಟೈಮ್ ಪ್ರಕಾರ ಸೆಟ್ ಮಾಡ್ಕೋಬೇಕು. ಇಲ್ಲಿ ಆ ಟೈಮ್ ಸೆಟ್ ಮಾಡಿ ಲೈವ್ ಹೋಗೋದೇ ಬೆಸ್ಟ್ ಸ್ನೇಹಿತರೆ. ಸೊ ಇದಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡಬೇಕು, ನಂತರ ಓಕೆ ಮಾಡಿ. ಓಕೆ ಮಾಡಿದ ಮೇಲೆ ಟೈಮ್ ಸೆಟ್ ಮಾಡೋಕೆ ಬರುತ್ತೆ. ಇಲ್ಲಿ ಟೈಮ್ ಸೆಟ್ ಮಾಡಿ. ಟೈಮ್ ಸೆಟ್ ಮಾಡೋದು ಹೀಗೆ ನೋಡಿ, ಇಲ್ಲಿ ನಾನು ಸಾಯಂಕಾಲ 7 ಗಂಟೆ ಆಮೇಲೆ 30 ನಿಮಿಷಕ್ಕೆ ಲೈವ್ ಬರ್ತೀನಿ ಅಂತ ಸೆಟ್ ಮಾಡ್ತೀನಿ. ಇಲ್ಲಿ AM ಮತ್ತು PM ಇದೆ, ಸೆಲೆಕ್ಟ್ ಮಾಡಬೇಕು. ಇದನ್ನು ಮಾಡಿ ಓಕೆ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ದರೆ ಮಾನಿಟೇಷನ್ ಆನ್ ಮಾಡೋ ಅವಕಾಶ ಸಿಗುತ್ತೆ. ಇದನ್ನು ತಪ್ಪದೆ ಆನ್ ಮಾಡಿ, ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಆಗುತ್ತೆ ಸ್ನೇಹಿತರೆ. ತಪ್ಪದೆ ಆನ್ ಮಾಡಿ. ಇಲ್ಲಿ ಲೈವ್ ನಡೆಯುವಾಗ ನಿಮಗೆ ಜನ ಸೂಪರ್ ಥ್ಯಾಂಕ್ಸ್, ಸೂಪರ್ ಚಾಟ್, ಗಿಫ್ಟ್ ಈ ರೀತಿ ಕೊಡ್ತಾರೆ. ಇದು ಹಣದ ರೂಪದಲ್ಲಿರುತ್ತೆ. ಸೊ ಹಾಗಾಗಿ ಆನ್ ಮಾಡಿ. ಇನ್ನು ಓರಿಯೆಂಟೇಷನ್ ಅಂತ ಇದೆ, ಇದಕ್ಕೆ ಸೆಲೆಕ್ಟ್ ಮಾಡಿ. ಇಲ್ಲಿ ಉದ್ದ ಅಥವಾ ಅಗಲ ಸೆಟ್ ಮಾಡ್ಬೋದು. ವರ್ಟಿಕಲ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿದರೆ ಈ ನಮ್ಮ ಮಾಡ್ತಿರೋ ಲೈವ್ ಶಾರ್ಟ್ ಫೀಡ್ನಲ್ಲಿ ಹೋಗುತ್ತೆ. ಹಾಗಾಗಿ ವರ್ಟಿಕಲ್ ಸೆಟ್ ಮಾಡಿಕೊಂಡು ಲೈವ್ ಮಾಡಿ. ಹಾರಿಜೆಂಟಲ್ ಸೆಲೆಕ್ಟ್ ಮಾಡಿದರೆ ಮೊಬೈಲನ್ನು ಅಡ್ಡ ಹಿಡಿದು ಲೈವ್ ಮಾಡಬೇಕು. ಹಾರಿಜೆಂಟಲ್ ಸೆಲೆಕ್ಟ್ ಮಾಡಿದರೆ ಮೊಬೈಲ್ನಲ್ಲಿ ಆಟೋ ರೋಟೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದು ತಪ್ಪದೆ ಆನ್ ಮಾಡಬೇಕು. ಆಗ ಮಾತ್ರ ನೀವು ಮೊಬೈಲ್ ಅಡ್ಡ ಹಿಡಿದು ಲೈವ್ ಮಾಡಬಹುದು ಸ್ನೇಹಿತರೆ. ಇಲ್ಲ ಅಂದರೆ ಹಾರಿಜೆಂಟಲ್ ಲೈವ್ ಮಾಡಲಿಕ್ಕೆ ಬರಲ್ಲ. ಸೊ ಇದಿಷ್ಟು ಆಯಿತು. ಈಗ
ಬ್ಯಾಕ್ ಬರೋಣ ಸ್ನೇಹಿತರೆ. ಇಲ್ಲಿ ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಓಕೆ, ಹಾಗೆ ಬೈ ಡಿಫಾಲ್ಟ್ ಇಲ್ಲಿ ನಿಮಗೆ ನಿಮ್ಮ ಚಾನಲ್ ಲೋಗೋ ಜೊತೆಗೆ ಒಂದು ಥಂಬ್ನೇಲ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಒಂದು ಪೆನ್ಸಿಲ್ ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ 3 ಆಪ್ಷನ್ ಬರುತ್ತೆ. ಅದರಲ್ಲಿ ಎಡಿಟ್ ಸೆಟ್ಟಿಂಗ್ ಇದೆ. ಓಕೆ, ಇದು ಈ ಹಿಂದೆ ಮಾಡಿರುವ ಸೆಟ್ಟಿಂಗ್ನಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿ ನೀವು ಮತ್ತೊಮ್ಮೆ ಸೆಟ್ಟಿಂಗ್ ಮಾಡ್ಕೋಬಹುದು. ಏನಾದರೂ ಸೆಟ್ಟಿಂಗ್ಸ್ ಇದ್ದರೆ ಅದು ಮಾಡ್ಬೋದು. ಇನ್ನು ಟೇಕ್ ಥಂಬ್ನೇಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಕ್ಯಾಮ್ರಾದಿಂದ ಫೋಟೋ ಕ್ಲಿಕ್ ಮಾಡಿ ಒಂದು ಥಂಬ್ನೇಲ್ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಇಲ್ಲಿ ಅಪ್ಲೋಡ್ ಥಂಬ್ನೇಲ್ ಅಂತ ಇದೆ, ಇಲ್ಲಿ ನೀವು ನೀವೇ ರೆಡಿ ಮಾಡಿರುವ ಥಂಬ್ನೇಲ್ ಹಾಕಬಹುದು ಸ್ನೇಹಿತರೆ. ನೀವು ರೆಡಿ ಮಾಡಿರುವ ಥಂಬ್ನೇಲ್ ಮೊಬೈಲ್ನಲ್ಲಿ ಸೇವ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಸೆಟ್ ಮಾಡ್ಕೋಬಹುದು. ಸೆಟ್ ಮಾಡಿ. ಇಷ್ಟೆಲ್ಲ ಸೆಟ್ಟಿಂಗ್ ಮಾಡಿ ಈಗಲೇ ಲೈವ್ ಹೋಗಬೇಕು ಅಂದರೆ ಗೋ ಲೈವ್ ಕ್ಲಿಕ್ ಮಾಡಿ ಈಗಲೇ ಲೈವ್ ಹೋಗಬಹುದು. ಇಲ್ಲ ನೀವು ಟೈಮ್ ಸೆಟ್ ಮಾಡಿದ್ದ ಪ್ರಕಾರ ಲೈವ್ ಹೋಗಬೇಕು ಅಂದರೆ ನೀವು ಟೈಮ್ ಸೆಟ್ ಮಾಡಿ ಬಿಟ್ಟಿದ್ದೀರಾ ಅಂದರೆ ಅದು ಆಟೋಮೆಟಿಕ್ಕಾಗಿ ಲೈವ್ ಸ್ಟಾರ್ಟ್ ಆಗಲ್ಲ, ನೆನಪಿಡಿ. ನೀವೇನು ಮಾಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡನ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ್ಯಪ್ ಕ್ಲೋಸ್ ಮಾಡಿ, ಕಂಪ್ಲೀಟ್ ಕ್ಲೋಸ್ ಮಾಡಿ. ನಿಮ್ಮ ಲೈವ್ ಮಾಡುವ ಟೈಮ್ ಸಮೀಪ ಬಂದಾಗ ಮತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿ. ಓಕೆನಾ, ಮತ್ತೆ ಈ ಪ್ಲಸ್ ಐಕನ್ ಮೇಲೆ, ಈ ಕೆಳಗಡೆ ಕಾಣಿಸ್ತಿರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗೋ ಲೈವ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ನೋಡಿ, ಮೇಲ್ಗಡೆ ಒಂದು ಕ್ಯಾಲೆಂಡರ್ ಐಕಾನ್ ಇದೆ. ಇಲ್ಲಿ ನೋಡಿ ಒಂದು ಅಂತ ಇದೆ. ನಿಮ್ಮ ಟೈಮ್ ಸೆಟ್ ಮಾಡಿದ ಲೈವ್ ಸೆಟ್ಟಿಂಗ್ ಇಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ. ಆಗ ಈ ರೀತಿ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಈ ಥಂಬ್ನೇಲ್ ಮೇಲೆ ಈಗ ಕ್ಲಿಕ್ ಮಾಡಿ. ಸೊ ಇಲ್ಲಿ ಗೋ ಲೈವ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲರ್ನ್ ಮೋರ್ ಹಾಗೆ ಪಕ್ಕ ಗಾಟ್ ಇಟ್ ಅಂತ ಇದೆ, ಕ್ಲಿಕ್ ಮಾಡಿದರೆ ಕ್ಯಾನ್ಸಲ್ ಮತ್ತು ಸ್ಟಾರ್ಟ್ ನಾವು ಅಂತ ಬರುತ್ತೆ. ಸ್ಟಾರ್ಟ್ ನಾವು ಮೇಲೆ ಕ್ಲಿಕ್ ಮಾಡಿ. ಆಗ ಇಲ್ಲಿ ನೋಡಿ ಕ್ಯಾಮ್ರಾ ಓಪನ್ ಆಗಿದೆ. ಇಲ್ಲಿ ಮೇಲೆ ಕ್ಯಾಮ್ರಾ, ಮೈಕ್, ಚಾಟ್ ಮತ್ತು ಸೆಟ್ಟಿಂಗ್ ಕಾಣ್ತಿದೆ. ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಆನ್ ಆಫ್ ಮಾಡ್ಬೋದು ಸ್ನೇಹಿತರೆ. ನೀವು ಲೈವ್ ಮಾಡುವಾಗ ಕ್ಯಾಮ್ರಾ ಆಫ್ ಮಾಡಬೇಕು ಅಂದರೆ ಮಾಡಬಹುದು. ಸೊ ಇದು ಆನ್ ಆಫ್ ಇದೆ. ಮೈಕ್ ಮೇಲೆ ಕ್ಲಿಕ್ ಮಾಡಿ ಮೈಕ್ ಆನ್ ಆಫ್ ಮಾಡ್ಬೋದು. ಆಮೇಲೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಸೈಜ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಈ ರೀತಿ ನೋಡಿ ಮಾಡ್ಬೋದು. ಸೊ ನಿಮ್ಮ ಪ್ರಕಾರ ನೀವು ನೋಡಿ. ಇನ್ನು ಇಲ್ಲಿ ಗೋ ಲೈವ್ ಅಂತ ಇದೆ, ಇದು ಕ್ಲಿಕ್ ಮಾಡುವ ಮುನ್ನ ನಿಮಗೆ ಒಂದು ಸಲಹೆ ಕೊಡ್ತೀನಿ ಸ್ನೇಹಿತರೆ. ಅದೇನೆಂದರೆ ಸ್ನೇಹಿತರೆ, ಈ ರೀತಿ ಲೈವ್ ಮಾಡುವಾಗ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಏನೇ ಮಾಡಿದರೂ ಅದು ಲೈವಲ್ಲಿ ಕಾಣುತ್ತೆ. ಹಾಗೆ ಕಾಲ್ಸ್ ಬಂತು ಅದು ಕಾಣುತ್ತೆ. ಹಾಗಾಗಿ ಮೊಬೈಲ್ನಲ್ಲಿ ಡೂ ನಾಟ್ ಡಿಸ್ಟರ್ಬ್ ಮತ್ತು ನೋಟಿಫಿಕೇಶನ್ ಆಫ್ ಮಾಡಿ, ಇದರಿಂದ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟು ಆದಮೇಲೆ ಮತ್ತೆ ನೀವು ಯೂಟ್ಯೂಬ್ ಓಪನ್ ಮಾಡಿ ನಿಮ್ಮ ಚಾನಲ್ ಮೇಲೆ ಹೋಗಿ. ಅಲ್ಲಿ ನಿಮಗೆ ನಿಮ್ಮ ಅಪ್ಕಮಿಂಗ್ ಲೈವ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಈಗ ಈ ಗೋ ಲೈವ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ಓಕೆ, ಸ್ವಲ್ಪ ವೇಟ್ ಮಾಡಿದ ಮೇಲೆ ನಿಮ್ಮ ಲೈವ್ ಸ್ಟಾರ್ಟ್ ಆಗುತ್ತೆ. ಈಗ ನಿಮ್ಮ ಮೊಬೈಲ್ ಮೇಲೆ ನಡೀತಿರೋ ಲೈವ್ ಪಾಸ್ ಮಾಡಿ ಅಥವಾ ಸ್ಟಾಪ್ ಮಾಡಿ. ಆಮೇಲೆ ಇಲ್ಲಿ ಒಂದು ಲೈನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಚಾಟ್ ಸ್ಕ್ರೀನ್ ದೊಡ್ಡದಾಗಿ ಕಾಣುತ್ತೆ. ಈಗ ಎಲ್ಲಿಯೂ ಟಚ್ ಮಾಡದೆ ಲೈವ್ ಮಾಡಿ ನಿಮ್ಮ ವಾಚ್ ಟೈಮ್ ಹಾಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿಕೊಳ್ಳಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂತಹುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಈಗಲೇ ಆಗಿ ಸ್ನೇಹಿತರೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.